Oh, hi. ಮರ್ತೋಗಿದ್ದೆ ಗೈಸ್. ಐ ವಾಸ್ ಟೆಲಿಂಗ್ ಯು ಸಮಥಿಂಗ್ ಆ್ಯಂಡ್ ತುಂಬ ದಿನ ಆದಮೇಲೆ ಅದನ್ನು ಮರ್ತೋಗ್ಬಿಟ್ಟೆ ನಾನು. ಐ ಥಿಂಕ್ ನಾವು 2 ಪಾರ್ಟ್ ಮಾಡಿದ್ದೀವಿ. ಇದು 3ನೇ ಪಾರ್ಟ್. ಅದಕ್ಕಿಂತ ಮುಂಚೆ ಇವತ್ತಿನ ಮ್ಯಾಟ್ರ್ ಹೇಳ್ತೀನಿ ಕೇಳ್ರಿ. ಆ್ಯಂಡ್ ಟುಡೇ ವಾಸ್ ಗ್ರೇಟ್ ಫಾರ್ ಮೀ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ಏನಪ್ಪ ಸ್ಪೆಷಲ್ ಅಂದ್ರೆ ಸ್ವಲ್ಪ ಲೋ ಫೀಲ್ ಆಗ್ತಿದೆ ನೋಡೇಸ್ ತುಂಬ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಮೊದಲು ಸಿಗ್ತಾರೋ ಅಷ್ಟು ಸಪೋರ್ಟ್ ನನಗೆ ಅಷ್ಟೊಂದು ಸಿಗ್ತಿಲ್ಲ ಅಂತ ಒಂದು ಕಡೆ ಬೇಜಾರಾಗ್ತಿದೆ. ಆ್ಯಂಡ್ ಇನ್ನೊಂದು ಕಡೆ ನಾನು ಏನಕ್ಕಿದ್ದು ಗುಡ್ಡೆ ಹಾಕಿಲ್ಲ, ನಾನೆಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂತ ಬೇಜಾರಾಗ್ತದೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಆಫ್ ಸಕ್ಸಸ್ ಅಂತಾರಲ್ಲ, ಟ್ರೈ ಮಾಡ್ತಾ ಇರೋಣ. ಒಂದಲ್ಲ ಒಂದು ದಿವಸ ಸಕ್ಸೀಡ್ ಆಗೇ ಆಗ್ತೀವಿ. ತಾಳ್ಮೆ ನನ್ನ ಹತ್ರ ಇದೆ ಅನ್ಕೊತೀನಿ. ಆ್ಯಂಡ್ ಅದು ಬಿಟ್ಟರೆ ನಾಳೆ ಊರು ಹೋಗ್ತಿದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಬಿಕಾಸ್ ಅಮ್ಮ ನೋಡ್ಬೋದು, ಮತ್ತು ಅಮ್ಮನ ಕೈಲಿ ಊಟ ತಿನ್ಬೋದು. ಆ್ಯಂಡ್ ಒಂದು ಫಂಕ್ಷನ್ ಇದೆ, ಮ್ಯಾರೇಜ್ ಫಂಕ್ಷನ್, ಅದಕ್ಕೂ ಅಟೆಂಡ್ ಆಗ್ತಿದ್ದೀನಿ. ಇಟ್ಸ್ ಅ ಗ್ರೇಟ್. ಸೊ ಓಕೆ. ಆ್ಯಂಡ್ ಸೊ ನಾವು ಕಮ್ ಬ್ಯಾಕ್ ಟು ಮ್ಯಾಟರ್. ಆ್ಯಂಡ್ ನಾನು ಚೆನ್ನೈಗೆ ಹೋದಾಗ ಸ್ಟಾರ್ಟಿಂಗಲ್ಲಿ ನನಗೆ ಫಸ್ಟ್ ಆಫ್ ಆಲ್ ತಮಿಳು ಬರ್ತಿರಲಿಲ್ಲ. ಆ್ಯಂಡ್ ತುಂಬ ಜನ ಅನ್ಕೊಂಡಿರ್ಬೋದು ಈಗ ತಮಿಳು ಬರುತ್ತೆ ಅದಕ್ಕೇನು ಚೆನ್ನೈಗೆ ಹೋದ ಅಂತ. ನನಗೆ ಆ ಟೈಮಲ್ಲಿ ಬರ್ತಿದ್ದು ಹಿಂದಿ, ಮರಾಠಿ ಆ್ಯಂಡ್ ಕನ್ನಡ, ತೆಲುಗು, ಇಷ್ಟು ಲ್ಯಾಂಗ್ವೇಜ್ ಬರ್ತಿದ್ವು. ಗುಜರಾತಿ ಬರ್ತಿತ್ತು. ಬಟ್ ಅದಾದಮೇಲೆ ನಾನು ಚೆನ್ನೈಗೆ ಹೋದಾಗ ನನಗೆ ಇಷ್ಟು ಭಾಷೆ ಬರ್ತಿದ್ವು. ಆ್ಯಂಡ್ ಅದಾದಮೇಲೆ ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ. ಬಿಕಾಸ್ ಐ ಥಿಂಕ್ 1 ಗಂಟೆಗೆ ರೀಚ್ ಆದೆ. ಆಮೇಲೆ ಪಿ ಜಿ ಕಂಪ್ನಿಯಿಂದ ಅಕಾಮಿಡೇಷನ್ ಕೊಟ್ಟಿದ್ರು, ಸೆಟ್ ಆಯಿತು, ತೊಗೊಂಡೆ, ಸೆಟ್ಲಾಗಿ ಮಲ್ಕೊಂಡೆ. ಬೆಳಗ್ಗೆ ಆದ ತಕ್ಷಣ ಮೇ ಬಿ ನನಗೆ ಫುಡ್ ಕೊಡ್ತಾರೆ ಅಂದ್ಕೊಂಡಿದ್ದೆ, ಕೊಡಲಿಲ್ಲ. ಸೊ ಹಂಗೆ ರೆಡಿ ಆಗಿದೆ. ರೆಡಿಯಾಗಿ ಹೋಗಿ ಮಾರ್ನಿಂಗ್ ಅಷ್ಟು ಹೋದೆ. ಐ ಥಾಟ್ ಏನೋ ಒಂದು ಚಿಕ್ಕ ಕಂಪ್ನಿ ಇರ್ಬೋದು, 1 ಫ್ಲೋರ್ 2 ಫ್ಲೋರ್ ಅಂತ. ಇಟ್ ವಾಸ್ 10 ಫ್ಲೋರ್ ಬಿಲ್ಡಿಂಗ್ ಗೈಸ್. ಐ ಟಿ ಪಾರ್ಕ್ ಅದು ಆ್ಯಕ್ಚುಲಿ. ಆ್ಯಂಡ್ ಐ ಟಿ ಪಾರ್ಕ್ ನೋಡಿದ ತಕ್ಷಣ ನಾನು ಲಿಟ್ರಲಿ ಶಾಕ್ ಆದೆ, ನಾನು ಅಷ್ಟು ದೊಡ್ಡ ಪಾರ್ಕ ಅಂತ. ಆ್ಯಂಡ್ ಎಂಟ್ರಿ ಆಗೋಕ್ಕೊಂದು OTP, ಅದಕ್ಕೊಂದು ID ಕಾರ್ಡು, ಅದೆಲ್ಲ ಮಾಡಿ ಮುಗಿಸಿ ನಾನು 4th ಫ್ಲೋರ್ ಹೋಗೋ ಅಷ್ಟರಲ್ಲಿ 10 ಗಂಟೆ ಹೋಗಿದ್ದೆ. 11:30ವರೆಗೂ ಅದೇ ಆಯಿತು. 11:30ಗೆ ಒಬ್ಬರು ಲೇಡೀಸ್ ಬಂದರು. ಅವರು ಅವ್ರು ಕೇಳಿದ್ರು. ಸೊ ಏನೋ ಮಾತಾಡ್ತಿದ್ರು. ನಾನು ದಿವ್ಯಾ ಇಲ್ಲಿ ಅಂತ ಕೇಳಿದೆ. ದಿವ್ಯಾ ಬಿಕಾಸ್ ಅವರೇ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರು. ಅವರು ನಾನೇ ದಿವ್ಯಾ ಅಂತ. ಆ್ಯಂಡ್ ಗೈಸ್ ಚೆನ್ನಾಗಿದ್ರು. ಬಿಕಾಸ್ ಶಿ ವಾಸ್ ಕ್ಯೂಟ್. ಐ ಥಿಂಕ್ ಹರ್ ನೇಮ್ ವಾಸ್ ದಿವ್ಯಾ. ಶಿ ಈಸ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್. ಬಟ್ ಅವಳು ನನಗೆ ಅಲ್ಲಿ ಸೆಟ್ಲಾಗಿದ್ರು. ಅವರು ಮ್ಯಾರಿಡ್ ಆಗಿದೆ. ಬಟ್ ಐ ಆಮ್ ರಿಯಲಿ ಸಾರಿ ಮ್ಯಾಮ್. ಬಟ್ ಚೆನ್ನಾಗಿದ್ರು. ಆ್ಯಂಡ್ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ. ಆ್ಯಂಡ್ ನಾನು ಅವಾಗ ಆ್ಯಕ್ಚುಲಿ ತುಂಬ ಇನ್ನೂ ಅವಾಗ ನಾನು ಅಷ್ಟು ಮೆಚೂರ್ ಇರಲಿಲ್ಲ. ಬಿಕಾಸ್ ಸ್ಟಿಚ್ ಮಾಡಿದಂಥ ಬಟ್ಟೆಗಳನ್ನ ಹಾಕ್ಕೊಂಡು, ಆ್ಯಂಡ್ ಅದ್ಯಾವುದೋ ಒಂದು ಸೂಟೇ ಆಗಲ್ಲ, ಅಷ್ಟೊಂದು ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟು ಇರಲಿಲ್ಲ, ಸೂಟೇ ಆಗ್ತಿರಲಿಲ್ಲ ಅಂತ ಬೂಟ್ಸ್ ಹಾಕ್ಕೊಂಡು ಹಿಂಗೆ ಹೋಗಿದ್ದೆ. ಆ್ಯಂಡ್ ತಲೆಗೆ ಫುಲ್ ಎಣ್ಣೆ ಹಾಕ್ಕೊಂಡು ಹಿಂಗೆ ಮಹಾದೇಶ ಅಂತ ರೆಡ್ ಕೆಂಬಸ್ ಹತ್ಕೊಂಡು ಬರ್ತಾರಲ್ಲ ಆ ಥರ ಹೋಗಿದ್ದೆ. ಆ್ಯಂಡ್ ಒಂಥರ ಭಯ ಆಗ್ತಿತ್ತು. ಅಪ್ಪ ಅಮ್ಮ ಫೋನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಭಯ ಆಗ್ತಿದ್ದೇನೋ, ಅಪ್ಪ ಮುಚ್ಕೊಂಡು ಬಂದ್ಬಿಡು ಅಂತ ಅನ್ನೋರು. ನನಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಸೊ ದಟ್ ಹೋದೆ. ಅಲ್ಲಿ ನನ್ನ ಥರ ನಾನು 4 ಜನ ಫಸ್ಟ್ ಟೈಮ್ ಬಂದವರಿದ್ದರು. ಅದರಲ್ಲಿ ಏನಪ್ಪ ಅಂದರೆ ಯಾರೂ ಕನ್ನಡದವ್ರು ಇರಲಿಲ್ಲ. ಒಬ್ಬ ತೆಲುಗು, ಒಬ್ಬರು ಹಿಂದಿ, ಒಬ್ಬರು ಮರಾಠಿ, ಆ ಥರ ಇದ್ದು. ಸೊ ನನಗೆ ಅದೆಲ್ಲ ಲ್ಯಾಂಗ್ವೇಜ್ ಬರೋದ್ರಿಂದ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಆದೆ, ಮಾತಾಡಿದೆ. 1-2-3 ದಿವಸ ಹೋಯಿತು. ಆಮೇಲೆ ಇಟ್ ವಾಸ್ ಗ್ರೇಟ್. ಫಸ್ಟ್ ಡೇ ಅಂತೂ ಸಖತ್ತಾಗಿತ್ತು. ಆಮೇಲೆ ಅಲ್ಲಿ ನಾನು ತಮಿಳು ಕಲಿಯೋಕ್ಕೆ ಮಿನಿಮಮ್ ಅಂದರೂ 3 to 4 ಮಂತ್ಸ್ ತೊಗೊಂಡೆ. ಆ್ಯಂಡ್ ಫುಲ್ಲಿ ತಮಿಳು ಕಲ್ತಿದ್ದೀನಿ. ನನಗೆ ಎவ்வளோ வேணாலும் ಅವಳು ತಮಿಳು ಪೇಸ್ ಮಾಡ್ತಾರೆ. ತಮಿಳು ತುಂಬ ಕಲ್ತ್ಬಿಟ್ಟು ಮಜಾ ಬಂತು. ಅಲ್ಲಿರೋರೆಲ್ಲ ಒಂಥರ ಶಾಕ್ ಆದರು. ನಾವು 1 ವರ್ಷ 2 ವರ್ಷ ಆದರೂ ತಮಿಳು ಬರ್ತಿಲ್ಲ, ನೀನು ಇಷ್ಟು ಬೇಗ ತಮಿಳು ಕಲಿತೆ ಅಂತ. ಇಟ್ ವಾಸ್ ಗ್ರೇಟ್. ಆ್ಯಂಡ್ ಅದು ನನಗೆ ಬೆನಿಫಿಟ್ಸ್ ಆಯಿತು. ಬಿಕಾಸ್ ನನಗೆ ಹೊಸ ಹೊಸ ಲ್ಯಾಂಗ್ವೇಜ್ ಕಲಿಯೋದು ಹ್ಯಾಬಿಟ್ ಇದೆ, ಕಲಿತೆ. ಆ್ಯಂಡ್ ಓಕೆ, ಅಲ್ಲಿಗೆ ಓಕೆ. ಆ್ಯಂಡ್ ಅಲ್ಲಿನ ಫುಡ್ಡು, ವೆದರ್, ಬೀಚಸ್, ಇದಕ್ಕೆಲ್ಲ ಕಾರಣ ನಾಳೆ ಹೇಳ್ತೀನಿ. ಆ್ಯಂಡ್ 1 more ಥಿಂಗ್ ಗೈಸ್, ನಾನು ಚೆನ್ನೈ ಹೋಗಿ ಒಂದು ಸ್ಪೆಷಲ್ ರೀಸನ್ ಇತ್ತು. ಅದೇನಂತ ನಾಳೆ ನಿಜವಾಗ್ಲೂ ಹೇಳ್ತೀನಿ. ಓಕೆ, ಸೊ ವೇಟ್ ಮಾಡ್ತೀರಿ. ಬಾಯ್.